ಹಾಯ್ ಫ್ರೆಂಡ್ಸ್, ಇದರಲ್ಲಿ ಬ್ಯಾಕು ನೆಟ್ ಹಾಕಿ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಕ್ಲೀನಾಗಿ ವಾಶ್ ಮಾಡಿ. ಫಸ್ಟು ಬ್ಯಾಕ್ ಸೈಡು ಲೈನಿಂಗ್ನ ಮೈನ್ ಪೀಸ್ನ ತಿರ್ಸ್ಕೋಬೇಕಾಗುತ್ತೆ. ಸ್ಟಿಚಿಂಗ್ ಹಾಕ್ಬಿಟ್ಟು ಕ್ಲೀನಿಂಗ್ ಈ ಥರ ಸ್ಟಿಚಿಂಗ್ ಹಾಕೊಂಡು ತಿರ್ಸ್ಕೊಳ್ಳಿ. ನೆಕ್ ಹತ್ರ ಸ್ಟಿಚಿಂಗ್ ಆಗೋಯ್ತು. ನೆಕ್ ಕಟ್ ಮಾಡ್ಕೊಬಿಡೋಣ. ಕ್ಲೀನಾಗಿ ಚಟ್ಕಲ್ಲಿ ಹಾಕೊಳ್ಳಿ ನೋಡಿ. ಬ್ಯಾಕು ತಿರ್ಸ್ಕೊಂಡಿದ್ದಾಯ್ತು. ಕಿನಾರಿ ಹಾಕೋಬಿಡೋಣ. ನೆಕ್ಕಿಗೂ ಮತ್ತು ಬ್ಯಾಕ್ ಸೈಡ್ ಕೆಳಗಡೆಗೂ ಕಿನಾರಿ ಹಾಕೋಬೇಕು. ಕ್ಲೀನಾಗಿ ಈ ಥರ ಕಿನಾರಿ ಹಾಕೋಬೇಕು. ನೆಕ್ ಹತ್ರ ನೋಡಿ, ಏನು ಎಷ್ಟು ಕಡಿಮೆ ಆಗದಿಲ್ಲ ಕಿನಾರಿ ಹಾಕ್ತಿದ್ದೀನಲ್ಲ, ಈ ಥರ ಕ್ಲೀನಾಗಿ ಹಾಕೊಳ್ಳಿ ಕಿನಾರಿ. ಟೈಲರಿಂಗ್ ಕಲ್ತಿರೋರು ದಯವಿಟ್ಟು ವಿಡಿಯೋನ ನೋಡಿದ್ರು ನೋಡಿಲ್ಲ ಅಂದ್ರೂ ಬೈಕೋಬೇಡಿ. ಇವಾಗ ಬಿಗಿನಿಂಗ್ ಯಾರು ಕಲಿತಾ ಇದ್ದಾರೋ ಅವ್ರು ಕ್ಲೀನಾಗಿ ವಾಚ್ ಮಾಡಿ, ಅರ್ಥ ಆಗುತ್ತೆ ನೋಡಿ. ಕೆಳಗಡೆ ಕ್ಲೀನಾಗಿ ಆಗೋಯ್ತು. ಈಗ ಬ್ಲೌಸ್ ಪೂರ್ತಿಯಾಗಿ ರೆಡಿ ಮಾಡ್ಕೊಬಿಡ್ತೀನಿ. ಬ್ಯಾಕ್ ಸೈಡು ಕ್ಲೀನಾಗಿ ಈ ಥರ ರೆಡಿ ಮಾಡ್ಕೊಂಡು ಕಟ್ ಮಾಡ್ಕೊಬಿಡ್ತೀನಿ. ಲೈನಿಂಗ್ ಎಷ್ಟಿದೆ ಅಷ್ಟು ಎರಡು ಸೈಡು ರೆಡಿ ಮಾಡಬೇಕದು. ಕಟ್ ಮಾಡ್ಕೊಬಿಡೋಣ ಕ್ಲೀನಾಗಿ. ಬ್ಯಾಕ್ ಸೈಡು ಟಕ್ಕು ಇಟ್ಕೊಬಿಡ್ತೀನಿ ನಾನು. ಟಕ್ಕಂದರೆ ಡಾಟು. ಓಕೆ ಫ್ರೆಂಡ್ಸ್, ಮೈನ್ ಕೆಲಸಕ್ಕೆ ಬರ್ತಾ ಇದ್ದೀವಿ. ನೆಟ್ಟು ತೊಗೊಳ್ಳೋಣ ಸೇಮ್ ಕಲರು. ನಿಮ್ಮ ಇಷ್ಟ, ನಿಮ್ಗೆ ಯಾವುದು ಬ್ಲೌಸ್ ಮ್ಯಾಚಿಂಗ್ ಆಗುತ್ತೋ ಆ ಕಲರ್ ತೊಗೊಳ್ಳಿ. ನಮ್ಮ ಕಸ್ಟಮರ್ ಹೇಳಿದ್ದಾರೆ ಸೇಮ್ ಕಲರ್ ಹಾಕೋಕ್ಕೆ ನೆಟ್ಟು. ಅಲ್ಲಿ ಕೆಳಗಡೆ ನೆಟ್ಟಿಟ್ಟು ಮೇಲೆ ನೆಕ್ಕನ್ನ ಇಟ್ಕೋಬೇಕು. ಇಷ್ಟೊತ್ತು ರೆಡಿ ಮಾಡಿದ್ದು. ಶೋಲ್ಡರ್ ಚೆಕ್ ಮಾಡ್ಕೊಬಿಡಿ. ಅವ್ರು ಶೋಲ್ಡರ್ ಕರೆಕ್ಟು ಕೂರಬೇಕದು ನೋಡಿ. ಕಿಲರಿ ಎಲ್ಲ ಹಾಕಿದ್ರೆ ಅಲ್ಲಿ ಒಂದು ಸ್ಟಿಚ್ ಹಾಕೋಬೇಕು. ನೆಟ್ ಕೆಳಗಡೆ ಇಟ್ಬಿಟ್ಟು ಕಿನರಿ ಹಾಕೊಂಡಿದ್ದಾಯಿತು. ಈಕ್ವಲ್ ಕಟ್ ಮಾಡ್ಕೊತಾ ಇದ್ದೀನಿ ನೆಟ್ಟು. ಒಳಗಡೆ ಮಾರ್ಜಿನ್ ಕೂಡ 1 ಇಂಚು ಅಷ್ಟು ಬಿಟ್ಬಿಟ್ಟು ಕಟ್ ಮಾಡೋಣ ನೋಡಿ. ಕ್ಲೀನಿಗೆ ಈ ಥರ ಕಟ್ ಮಾಡ್ಕೊಬಿಡಿ. ಇವಾಗ ನೆಕ್ ಕಟ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ ಸೈಡ್ ನೆಕ್ ರೌಂಡ್ ಬರುತ್ತಲ್ಲ, ಬೋಟ್ ನೆಕ್ ಥರ, ಅದಕ್ಕೆ ಕಟ್ ಮಾಡ್ಕೊಬಿಡೋಣ. ಈ ಥರ ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ಶೋಲ್ಡ್ರಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಕೋಬೇಕು ಅಲ್ಲಿ ಮೇಲೆ. ಈಗ ಮೈನ್ ಪೀಸ್ ತೊಗೊಳ್ಳೋಣ, ಬ್ಲೌಸ್ದು ಬ್ಯಾಕ್ ಪೀಸು. ನೆಕ್ ಹತ್ರ ಅಟ್ಯಾಚ್ ಮಾಡೋಕ್ಕೆ ಕ್ರಾಸಾಗಿ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ 1 ಇಂಚ್ ಅಷ್ಟು ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಉಲ್ಟಾ ಇಟ್ಕೊಂಡು ಮೈನ್ ಪೀಸ್ ಕೂಡ ಉಲ್ಟಾ ಇಟ್ಕೊಂಡು ಈ ಥರ ಸ್ಟಿಚಿಂಗ್ ಹಾಕೊಳ್ಳಿ. ಕ್ಲೀನಾಗಿ ಚಿಕ್ಕದಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಮೈನ್ ಪೀಸೇ ಇಟ್ಕೋಬೇಕು, ಯಾಕಂದರೆ ಇದು ಸೀದಾ ಸೈಡ್ ಬರುತ್ತಲ್ಲ ಫೋಲ್ಡಿಂಗು, ಅದಕ್ಕೋಸ್ಕರ ನೋಡಿ. ಕ್ಲೀನಾಗಿ ಬರ್ತಾಯಿದೆ. 1/2 ಇಂಚ್ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. 1/2 ಇಂಚ್ಗಿಂತ ಕಡಿಮೆನೇ ಬರಲಿ ನೋಡಿ. ಫ್ರೆಂಡ್ಸ್, ಬ್ಯಾಕ್ ಸೈಡ್ ಮುಗೀತು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮರೀದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಚೆನ್ನಾಗಿ ಬಂದಿದೆ ಬ್ಯಾಕ್ ಸೈಡು.